ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಜೀವನದಲ್ಲಿ ತುಂಬ ಕಠಿಣ ಸಮಸ್ಯೆಗಳು ಬರುತ್ತದೆ. ಹಾಗಂತ ಯಾರನ್ನೂ ದೂರಬೇಡಿ, ಏಕೆಂದರೆ ಆ ಭಗವಂತ ಎನ್ನುವ ನಿರ್ದೇಶಕ ಅತಿ ಕಠಿಣವಾದಂತಹ ಪಾತ್ರವನ್ನು ಒಳ್ಳೆಯ ನಟನಿಗೆ ಮಾತ್ರ ನೀಡಿರುತ್ತಾನೆ. ಬುದ್ಧಿವಂತ ರಾಶಿಯಾದಂತಹ ಕನ್ಯಾ ರಾಶಿಯವರ ಜನ್ಮ ರಹಸ್ಯ. ನೀವು ಕನ್ಯಾ ರಾಶಿಯಲ್ಲಿ ಜನಿಸಲು ಕಾರಣಗಳು ಹಾಗೂ ಉದ್ದೇಶಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಕಾಲಪುರುಷನ ಕುಂಡಲಿಯಲ್ಲಿ ಕನ್ಯಾ ರಾಶಿ 6ನೆಯ ಭಾವವಾಗಿದೆ. ಈ ರಾಶಿಯಲ್ಲಿ ಉತ್ತರ ಫಾಲ್ಗುಣಿ ನಕ್ಷತ್ರದ 2, 3, 4ನೇ ಪಾದಗಳು, ಹಸ್ತ ನಕ್ಷತ್ರದ 4 ಪಾದಗಳು, ಚಿತ್ತ ನಕ್ಷತ್ರದ 1, 2ನೇ ಪಾದಗಳು ಕಂಡುಬರುತ್ತದೆ. ತನ್ನ ಸಿಹಿಯಾದ ಮಾತುಗಳಿಂದ ಎಲ್ಲರನ್ನೂ ತನ್ನ ಕಡೆ ಆಕರ್ಷಿಸುವಂತಹ ಬುದ್ಧಿವಂತರು, ಬೆಣ್ಣೆಯಲ್ಲಿ ಕೂದಲು ತೆಗೆದಷ್ಟು ಸೌಮ್ಯವಾಗಿ ಮಾತನಾಡುವಂತಹ ಮಧುರ ಭಾಷಿಗಳು, ಸದಾ ಏನನ್ನಾದರೂ ಹೊಸ ಹೊಸ ವಿಷಯಗಳನ್ನು ಕಲಿಯಲು ಕುತೂಹಲಕಾರಿಯಾಗಿರುತ್ತೀರಾ. ನೀವು ತುಂಬ ಭಾವನಾತ್ಮಕ ಜೀವಿಗಳು. ತಮ್ಮ ಭಾವನೆಗಳನ್ನು ನಿಯಂತ್ರಿಸಲು ಆಗದೆ ತುಂಬ ಭಾವನೆಯಲ್ಲಿ ತೊಳಲಾಟ ಮಾಡುತ್ತೀರಾ. ತುಂಬ ಚಟುವಟಿಕೆಯಿಂದ ನವೋಲ್ಲಾಸದಿಂದ ಕೂಡಿರುತ್ತೀರಾ. ಬಹಳ ಸಂಘರ್ಷದಿಂದ ಕೆಲಸ ಮಾಡಿದರೂ ಆ ಕೆಲಸ ಕಾರ್ಯದಲ್ಲಿ ಯಶಸ್ಸು ಸಿಗದೇ ಇದ್ದಾಗ ಬಹಳ ಬೇಗ ನಿರಾಶೆಗೆ ಒಳಗಾಗುತ್ತೀರಾ. ಸಾಮಾಜಿಕ ರಾಜಕೀಯ ಕ್ಷೇತ್ರದಲ್ಲಿ ಆಸಕ್ತಿ ಉಳ್ಳವರು, ಸಕಲ ಕಲಾವಲ್ಲಭರು, ಸಾಕ್ಷಾತ್ ವಿಷ್ಣುವಿನ ವಿಶೇಷವಾದಂತಹ ಆಶೀರ್ವಾದದಿಂದ ಜನಿಸಿರುತ್ತೀರಾ. ನಿಮ್ಮ ಜನ್ಮಸ್ಥಳದಿಂದ ದೂರದಲ್ಲಿ ಕೆಲಸ ಕಾರ್ಯ ಮಾಡಿದರೆ, ವ್ಯವಹಾರ ಮಾಡಿದರೆ ಉತ್ತಮ ಯಶಸ್ಸನ್ನು ಪಡೆಯಬಹುದು. ನೀವು ಕನ್ಯಾ ರಾಶಿಯಲ್ಲಿಯೇ ಜನಿಸಲು ಕಾರಣವೇನು ಎಂದು ನೋಡುವುದಾದರೆ, ಕನ್ಯಾ ರಾಶಿ ಪ್ರಾಕೃತಿಕ ಕುಂಡಲಿಯ 6ನೇ ಭಾವದಲ್ಲಿ ಕಂಡುಬರುತ್ತದೆ. ನಮ್ಮ ಪೂರ್ವ ಜನ್ಮದ ಬಗ್ಗೆ ತಿಳಿದುಕೊಳ್ಳಲು ಪಂಚಮ ಭಾವವನ್ನು ವಿಮರ್ಶೆ ಮಾಡಬೇಕು. ಕನ್ಯಾ ರಾಶಿಯವರ ಪಂಚಮಾಧಿಪತಿ ಶನಿಗ್ರಹವಾಗಿರುವುದರಿಂದ ನೀವು ಇಂದಿನ ಜನ್ಮದಲ್ಲಿ ಬಹಳ ಪರಿಶ್ರಮದಿಂದ ದುಡಿದಿರುತ್ತೀರಾ. ಕನ್ಯಾ ರಾಶಿ 6ನೇ ಭಾವ ಅಂದರೆ ಶತ್ರುಸ್ಥಾನ. ನೀವು ಹಿಂದಿನ ಜನ್ಮದಲ್ಲಿಯೂ ನಿಮ್ಮ ಶತ್ರುಗಳ ಜೊತೆ ಹೋರಾಟ ಮಾಡಿ ನಿಮ್ಮ ಗುರಿ ಉದ್ದೇಶಗಳನ್ನು ತಲುಪುವ ಮಾರ್ಗ ಮಧ್ಯದಲ್ಲಿ ನಿಮ್ಮ ದೇಹಕ್ಕೆ ಮೋಕ್ಷ ಸಿಕ್ಕಿದ ಕಾರಣ ನೀವು ನಿಮ್ಮ ಗುರಿ ಉದ್ದೇಶ ತಲುಪುವ ಅರ್ಥ ಪ್ರಾಪ್ತಿ ಮಾಡುವಂತಹ ಸಾಕಷ್ಟು ಲಾಭ ಮಾಡುವ ಉದ್ದೇಶದಿಂದ ಈ ಜನ್ಮದಲ್ಲಿ ಕನ್ಯಾ ರಾಶಿಯಲ್ಲಿ ಜನಿಸಿರುತ್ತೀರಾ. ಆದ್ದರಿಂದ ನೋಡಿ, ಕನ್ಯಾ ರಾಶಿಯವರು ಲಾಭಕ್ಕೋಸ್ಕರ, ಕುಟುಂಬದವರಿಗೋಸ್ಕರ, ಪ್ರೀತಿಗೋಸ್ಕರ ಸದಾ ಮಾನಸಿಕವಾಗಿ ಹೋರಾಟ ಮಾಡುತ್ತಲೇ ಇರುತ್ತಾರೆ. ನಕ್ಷತ್ರದ ಪ್ರಕಾರ ನೋಡೋಣ. ಕನ್ಯಾ ರಾಶಿಯ ಉತ್ತರ ಫಾಲ್ಗುಣಿ ನಕ್ಷತ್ರದಲ್ಲಿ ಜನಿಸಿದ್ದರೆ ಬಾಲ್ಯದಿಂದಲೇ ಅನುಶಾಸನ ಪ್ರಿಯರಾಗಿರುತ್ತೀರಾ. ಮಕ್ಕಳು ಅಂದರೆ ಆಟ ಆಡುವುದರಲ್ಲಿ ಮುಳುಗಿರುತ್ತಾರೆ. ಆದರೆ ನೀವು ನಿಮ್ಮ ವಿಚಾರಧಾರೆ, ಯೋಚನೆ ಮಾಡುವುದರಲ್ಲಿ ಮುಳುಗಿರುತ್ತೀರಾ. ಬಹಳ ಶಾಂತ ಸ್ವಭಾವದವರಾಗಿರುತ್ತೀರಾ. ನಿಮ್ಮ ನೆರೆಹೊರೆಯವರು ಈ ಮಗು ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಶಾಂತಿ ಸಮಾಧಾನವಾಗಿದೆ ಎಂದು ಪ್ರಶಂಸೆ ಮಾಡುತ್ತಾರೆ. ಹಸ್ತ ನಕ್ಷತ್ರದಲ್ಲಿ ಜನಿಸಿದವರಿಗೆ ಚಂದ್ರದಶ ಪ್ರಾರಂಭವಾಗುತ್ತದೆ. ನಿಮ್ಮ ಲಾಭಸ್ಥಾನದ ಅಧಿಪತಿನೂ ಚಂದ್ರಗ್ರಹನೇ ಆಗಿರುವುದರಿಂದ ನಿಮ್ಮ ಸುತ್ತಮುತ್ತಲಿನವರು ನಿಮ್ಮ ಮಾತು, ನಿಮ್ಮ ನಗುವಿಗೆ ಆಕರ್ಷಿತರಾಗುತ್ತಾರೆ. ನಿಮಗೆ ನಿಮ್ಮ ಕುಟುಂಬದವರಿಂದ, ಸ್ನೇಹಿತರಿಂದ, ಅಕ್ಕಪಕ್ಕದ ಮನೆಯವರಿಂದ ಪ್ರೀತಿ, ಆರೈಕೆ ಹೆಚ್ಚಾಗಿ ಸಿಗುತ್ತದೆ. ಚಂದ್ರ ಅಂದರೆ ಸಂವೇದನಾಶೀಲ, ಶೀತಲ ಗ್ರಹ. ಈ ಗುಣ ಹಸ್ತ ನಕ್ಷತ್ರದವರಲ್ಲಿಯೂ ಕಾಣಬಹುದು. ನೀವು ಎಲ್ಲರ ಜೊತೆ ನಗುತ್ತಾ ಮಾತನಾಡುವುದರಿಂದ ಎಲ್ಲರಿಗೂ ಇಷ್ಟವಾಗುತ್ತೀರಾ. ಚಂದ್ರನ ದಶ ಮುಗಿದ ನಂತರ ಮಂಗಳ ಗ್ರಹದ ದಶ ಪ್ರಾರಂಭವಾಗುತ್ತದೆ. ಮಂಗಳ ಗ್ರಹ ನಿಮ್ಮ ತೃತೀಯಾಧಿಪತಿ ಹಾಗೂ ಅಷ್ಟಮಾಧಿಪತಿಯಾಗಿರುವುದರಿಂದ ನೀವು ಚಿಕ್ಕವರಿದ್ದಾಗಲೇ ಮಂಗಳ ದಶ ಪ್ರಾರಂಭವಾಗಿ ಮುಗಿಯುವುದರಿಂದ ಹೆಚ್ಚು ಸಮಸ್ಯೆಗಳೇನೂ ಉಂಟಾಗುವುದಿಲ್ಲ. ನಿಮ್ಮಲ್ಲಿ ಧೈರ್ಯ, ಸಾಹಸದ ಗುಣವಿರುತ್ತದೆ. ಮಂಗಳ ಗ್ರಹದ ದಶಾಕಾಲದಲ್ಲಿ ನಿಮ್ಮ ತಂದೆ ತಾಯಿ ಸಮಸ್ಯೆಗಳನ್ನು, ಚಾಲೆಂಜಸ್ಗಳನ್ನು ಫೇಸ್ ಮಾಡಬೇಕಾಗುತ್ತದೆ. ನೀವು ಯುವಾವಸ್ಥೆ ತಲುಪಿದಾಗ ರಾಹುವಿನ ಮಹಾದಶ ಪ್ರಾರಂಭವಾಗುತ್ತದೆ. ರಾಹುಗ್ರಹ ಅಂದರೆ ಅಚೀವ್ಮೆಂಟ್ ಹಾಗೂ ಅಟ್ಯಾಚ್ಮೆಂಟ್ ಗ್ರಹ. ಯುವಾವಸ್ಥೆಯಲ್ಲಿ ಭಯ ಪಡದೆ ಹೋರಾಟ ಮಾಡಿ ನಿಮ್ಮ ಇಚ್ಛೆಗಳನ್ನು ಪೂರೈಸಿಕೊಳ್ಳಲು ಈ ಕನ್ಯಾ ರಾಶಿಯಲ್ಲಿ ಜನಿಸಿರುತ್ತೀರಾ. ಹಿಂದಿನ ಜನ್ಮದಲ್ಲಿ ನೀವು ಸಾಧನೆಯ ಕೊನೆಯ ಹಂತಕ್ಕೆ ತಲುಪಿದಾಗ ನಿಮ್ಮ ಮೃತ್ಯುವಾಗಿತ್ತು. ಆದ್ದರಿಂದ ಈ ಜನ್ಮದಲ್ಲಿ ನಿಮ್ಮ ಇಚ್ಛೆಗಳನ್ನು, ಉದ್ದೇಶಗಳನ್ನು ಈಡೇರಿಸಿಕೊಳ್ಳಲು ಕನ್ಯಾ ರಾಶಿಯಲ್ಲಿ ಜನಿಸಿರುತ್ತೀರಾ.
ವಾಸ್ತವವಾಗಿ ಹೇಳುವುದಾದರೆ ಮೃತ್ಯು ಆಗುವುದು ದೇಹಕ್ಕೆ ಮಾತ್ರ, ಆತ್ಮಕ್ಕೆ ಅಲ್ಲ. ಆತ್ಮ ಹಲವು ದೇಹಗಳ ಮೂಲಕ ಪರಿಭ್ರಮಣೆ ಮಾಡಿ ತನ್ನ ಮನಸ್ಸಿನ ಸುಪ್ತ ಇಚ್ಛೆಗಳನ್ನು ಈಡೇರಿಸಿಕೊಳ್ಳಲು ಪ್ರಯತ್ನ ಮಾಡುತ್ತದೆ. ಕನ್ಯಾ ರಾಶಿ ಅರ್ಥ ತ್ರಿಕೋನ ರಾಶಿಯಾಗಿದೆ. ಹಣ ಸಂಪಾದನೆ ಮಾಡುವುದು, ಹಣದ ಕ್ರೋಢೀಕರಣ, ಶತ್ರುಗಳನ್ನು ಗೆಲ್ಲುವುದು ನಿಮ್ಮ ಮನದಾಳದ ಇಚ್ಛೆಯಾಗಿರುತ್ತದೆ. ಕನ್ಯಾ ರಾಶಿಯವರಿಗೆ ಬೇರೆಯವರ ಅಧೀನದಲ್ಲಿ ಕೆಲಸ ಮಾಡುವುದಕ್ಕಿಂತ ತಾನೇ ಸ್ವತಃ ಬಿಸ್ನೆಸ್ ಮಾಡುವ ಮನಸ್ಸಿರುತ್ತದೆ. ನಿಮ್ಮ ದಶಮಾಧಿಪತಿ ಬುಧ ಗ್ರಹವಾಗಿರುವುದರಿಂದ ಕನ್ಯಾ ರಾಶಿಯವರು ಹೆಚ್ಚಾಗಿ ವ್ಯಾಪಾರ ಮಾಡುವುದು ಉದ್ಯಮಿಗಳಾಗಿರುತ್ತಾರೆ. ಕನ್ಯಾ ರಾಶಿಯವರು 2-3 ಮೂಲಗಳಿಂದ ಹಣದ ಸಂಪಾದನೆ ಮಾಡುವವರಾಗಿರುತ್ತೀರಾ. ಅರ್ಥಪ್ರಾಪ್ತಿ ಮಾಡುವುದು ನಿಮ್ಮ ಜನ್ಮ ರಹಸ್ಯವಾಗಿದೆ. ಈ ವಿಚಾರಗಳು ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.